ಚಿಕ್ಕಬಳ್ಳಾಪುರ ಗ್ರಾಮದ ಸುತ್ತಮುತ್ತ ಕಳ್ಳರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಅಲ್ಲಿನ ಜನರು, ರೈತರು ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸುವಂತಾಗಿದೆ. ರಾತ್ರೋರಾತ್ರಿ ತೋಟಗಳಿಗೆ ಎಂಟ್ರಿ ಕೊಡುವ ಖದೀಮರು 10ಕ್ಕೂ ಹೆಚ್ಚು ಜಮೀನುಗಳಲ್ಲಿ ಬೋರ್ವೆಲ್ಗೆ ಅಳವಡಿಸಿದ್ದ ವಿದ್ಯುತ್ ಕೇಬಲ್ಗಳನ್ನು ಕತ್ತರಿಸಿಕೊಂಡು ಪರಾರಿಯಾಗಿದ್ದಾರೆ. ಇನ್ನು ಮುತ್ತಕದಹಳ್ಳಿ ಸೇರಿ ಸುತ್ತಮುತ್ತಲ 3-4 ಗ್ರಾಮಗಳಲ್ಲಿ 3 ದಿನಗಳಲ್ಲೇ 30 ಹೆಚ್ಚು ಕಡೆ ಇದೇ ರೀತಿ ಕೃತ್ಯ ನಡೆಸಿದ್ದಾರೆ. ಇನ್ನು ಪೆರೇಸಂದ್ರ ಠಾಣೆ ಪೊಲೀಸರು ಕಳ್ಳರನ್ನ ಹಿಡಿಯುವುದು ಬಿಟ್ಟು ರೈತರಿಗೆ ಬುದ್ಧಿ ಹೇಳಿ ಕಳುಹಿಸುತ್ತಿದ್ದಾರಂತೆ. ಇದರಿಂದ ದಿನದಿಂದ ದಿನಕ್ಕೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕೇಬಲ್ ಕಳ್ಳರ ಹಾವಳಿ ಹೆಚ್ಚಾಗಿದ್ದು ರೈತರು ಕಳ್ಳರಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ಕ್ರಷರ್ಗಳು ಈ ಕಡೆ ಇರೋದು ನಮ್ಮ ತೋಟ, ಅಲ್ಲಿಗೆ ನಾವು ಬರೋದಕ್ಕೆ ರಾತ್ರಿ ಹೊತ್ತು ಭಯ ಆಗುತ್ತೆ. ಜಾಸ್ತಿ ಬರೋದಿಲ್ಲ ನಾವು. ಅದಕ್ಕೆ ಯಾವಾಗ ಹಗಲಲ್ಲಿ ಡೇ ಟೈಮಲ್ಲಿ ಬಂದು ನೋಡಿಕೊಂಡು ಗೇಟ್ ವಾಲ್ಗಳೆಲ್ಲ ತಿರ್ಸ್ಕೊಂಡು ಹೋಗ್ತೀವಿ. ಅಂಥದ್ರಲ್ಲಿ ಬಂದು ಗೇಟ್ ವಾಲ್ ಆಲೂಗಡ್ಡೆ ಹಾಕಿದ್ದೀನಿ ನಾನು. ಆಲೂಗಡ್ಡೆಗೆ ನೀರು ಗೇಟ್ ವಾಲ್ ತಿರ್ಸೋಣ, ಡ್ರಿಪ್ಪಿಗೆ ನೀರು ಬಿಡೋಣ ಅಂತೇಳಿ ಬಂದು ನೋಡ್ತೀನಿ. 12 ಗಂಟೆ ರಾತ್ರಿಯಲ್ಲಿ ಬಂದು ನೋಡ್ತೀನಿ, ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಆವಾಗ ಏನು ನಮ್ಗೆ ದಿಕ್ಕು ತೋಚದಿರ ನಮಗೆ ಏನು ಮಾಡೋಕ್ಕಾಗ್ತಾಯಿಲ್ಲ ಸರ್. ನಾವು 50,000 60,000 ನಮ್ಮ ಹೆಂಗಸ್ರದ್ದು ಒಡವೆ ಅದೆಲ್ಲ ಎತ್ಕೊಂಡು ಹೋಗಿ ಬ್ಯಾಂಕಲ್ಲಿ ಅಡ ಇಟ್ಟು ಬೆಳೆಗೆ ಹಾಕಿದ್ದೀವಿ. ಏನೋ ಜೀವನ ಮಾಡೋಣ, ಮಕ್ಕಳಿಗೆ ಎಜುಕೇಷನ್ಗೆ ಆಗುತ್ತೆ ಅದು ಇದು ಅಂತ. ಅದಕ್ಕೋಸ್ಕರ ನಾವು ಏನು ಮಾಡೋಕ್ಕೂ ನಮ್ಗೆ ದಿಕ್ಕು ತೋಚ್ತಾ ಇಲ್ಲ. ಈ ಕಳ್ಳರ ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ ಸರ್ ನಮ್ಮ ಏರಿಯಾ ಮುತ್ತಕದಹಳ್ಳಿ ಏರಿಯಲ್ಲಿ. ಒಂದು ಗ್ಯಾಂಗ್ ಬಂದಿದೆ, ಇಲ್ಲ ಹೊರಗಡೆ ರಾಜ್ಯದಿಂದ ಬಂದಿದೆಯೋ ಇಲ್ಲ ಲೋಕಲ್ ಅವ್ರು ಯಾರು ಅಂತ ಗೊತ್ತಿಲ್ಲ. ಒಂದೊಂದು ಟಾರ್ಗೆಟ್ ಮಾಡ್ತಾರೆ. ನಿನ್ನೆ ರಾತ್ರಿ ಬಂದುಬಿಟ್ಟು ಟೋಟಲ್ 7 ಬೋರ್ಗೆ ಇದೇ ರೀತಿ ಎಲ್ಲ ಕೇಬಲ್ ಕಟ್ ಮಾಡಿದ್ದಾರೆ. ಅಪ್ರಾಕ್ಸಿಮೇಟ್ ಒಂದೊಂದು ಬೋರ್ವೆಲ್ಗೆ ಬಂದುಬಿಟ್ಟು 10,000 ರಿಂದ 15,000 ಆಗುತ್ತೆ. ದುಡ್ಡಿರೋರು ಇರ್ತಾರೆ, ಸಾಲ ಪಾಲ ಮಾಡಿ ಬೆಳೆಗಳೇ ಹಾಕೋಕ್ಕೆ ಆಗಿರಲ್ಲ ಪಾಪ. ಇದರಲ್ಲಿ ಬೆಳೆ ಬರೋ ಟೈಮಲ್ಲಿ ಈ ಥರ ಬಂದು ಕಳ್ಳರು ಹಾವಳಿ ಮಾಡಿದ್ರೆ ಅವ್ರು ಎಲ್ಲಿಂದ ಹೋಗಿ ಏನು ಅಂತ ಮಾಡೋದು ಪಾಪ. ಮುತ್ತಕದಹಳ್ಳಿ ಗ್ರಾಮ, ಅರೂರು ಪಂಚಾಯಿತಿ. ಕೇಬಲ್ಲು ನಮ್ಮದು ಸೇರಿ ಆ 7 ಬೋರನ್ನು ಕಟ್ ಮಾಡಿಬಿಟ್ಟಿದ್ದಾರೆ. ಏನು ಮಾಡಬೇಕು ಅಂದ್ರೂ ಸ್ವಲ್ಪ ಇದು ಮಾಡಬೇಕು ಅಂದರೆ ಜಾಯಿಂಟು ಸ್ವಲ್ಪ ಬಿಟ್ಟು ಬಿದ್ದರೆ ಕೆಳಗಡೆ ಹೋಗ್ಬಿಟ್ಟಿದೆ. ಅದು ಏನು ಮಾಡಿದ್ರು ಇದು ಮಾಡೋಕ್ಕಾಗಲಿಲ್ಲ. ಜೀಪ್ ತಗೊಂಡು ಬಂದು ರೆಡಿ ಮಾಡಿ ಎಲ್ಲ ಮಾಡಿಸಿದ್ವಿ. ಈ ಬೇಸಿಗೆದಲ್ಲಿ ಕರೆಂಟ್ ಕೊಡೋದು ಸ್ವಲ್ಪ ಪ್ರಾಬ್ಲಮ್ಮು. ನೈಟು ಹೋದರೆ ಅಲ್ಲಿಗೆ ಹೋಗಿ ನೋಡೋಕ್ಕೆ ಹೋದರೆ ಕೇಬಲ್ ಇರಲಿಲ್ಲ. ನಾವು ಸಾಲ ಮಾಡಿ ಹಾಕಿರೋದು.